ತನ್ನದೇ ಯೋಜಿತ ದಾಳಿಗೆ ಪ್ರತಿಯಾಗಿ ನಡೆದ ದಾಳಿಯಿಂದ ಪಾಕಿಸ್ತಾನ ಪಾಠ ಕಲಿತಿಲ್ವಾ? ಅದು ಮತ್ತೆ ಭಾರತದ ನಾಗರಿಕರನ್ನ ಕೊಲ್ತಾ ಇರೋದು ಉದ್ದೇಶಪೂರ್ವಕ ಯುದ್ಧದ ಆಹ್ವಾನವಲ್ವಾ? ಭಾರತ ಪಾಕಿಸ್ತಾನದ ಮಿಲಿಟರಿ ಮತ್ತು ನಾಗರಿಕರನ್ನ ಗುರಿಯಾಗಿಸದೆ ದಾಳಿ ನಡೆಸಿರುವಾಗ ಪಾಕಿಸ್ತಾನ ಯಾಕೆ ಭಾರತದ ನಾಗರಿಕರನ್ನ ಕೊಲ್ಲುವ ವಿವೇಚನಾ ರಹಿತ ದಾಳಿಯಲ್ಲಿ ತೊಡಗಿದೆ? ಭಾರತದೊಳಗೆ ಕಳಿಸಲಾಗುವ ಭಯೋತ್ಪಾದಕರಿಗೆ ತರಬೇತಿ ನೀಡ್ತಾ ಇದ್ದ ಪಾಕಿಸ್ತಾನದ 9 ಸ್ಥಳಗಳ ಮೇಲೆ ಭಾರತ ಮೇ 7ರಂದು ದಾಳಿ ನಡೆಸಿತು. ಭಾರತ ಪಾಕಿಸ್ತಾನದ ಮೇಲೆ ಮಿಲಿಟರಿ ದಾಳಿ ಮಾಡಲಿಲ್ಲ, ನಾಗರಿಕರ ಮೇಲೆ ದಾಳಿ ಮಾಡಲಿಲ್ಲ. ಆದರೆ ಪ್ರತೀಕಾರದ ಕೆಲವೇ ನಿಮಿಷಗಳಲ್ಲಿ ಪಾಕಿಸ್ತಾನ ಮತ್ತೆ ಭಾರತೀಯ ನಾಗರಿಕರ ಮೇಲೆ ದಾಳಿ ಮಾಡಿತು. ಪಹಲ್ಗಾಮ್ ದಾಳಿಯಲ್ಲಿ 26 ನಾಗರಿಕರು ಕೊಲ್ಲಲ್ಪಟ್ಟರು. ಈಗಲೂ ಈ ದೇಶದ ನಾಗರಿಕರನ್ನ ಪಾಕಿಸ್ತಾನ ಕೊಲ್ತಾ ಇದೆ. ಆಪರೇಷನ್ ಸಿಂಧೂರ್ ಮಧ್ಯೆ ಕಾಶ್ಮೀರದ ಪೂಂಚ್ನಲ್ಲಿ ಏನ್ ನಡೀತಿದೆ ಅನ್ನೋದನ್ನ ಗಮನಿಸದೇ ಇರೋಕೆ ಸಾಧ್ಯ ಇಲ್ಲ. ಅದು ಪಹಲ್ಗಾಮ್ಗಿಂತ ದೊಡ್ಡ ಘಟನೆ ಆಗ್ತಾ ಇದೆ. ಸ್ಥಳೀಯ ನಿವಾಸಿಗಳು ಬಹಳ ಕೆಟ್ಟ ಸ್ಥಿತಿಯಲ್ಲಿದ್ದಾರೆ. 1999ರಲ್ಲೂ ನಡೆಯದಷ್ಟು ಗಂಭೀರ ಶೆಲ್ ದಾಳಿ ನಡೀತಿದೆ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಿದ್ದಾರೆ. ಇಲ್ಲಿಯವರೆಗೆ 15 ಜನರ ಸಾವಿನ ಸುದ್ದಿ ಅಲ್ಲಿಂದ ಬಂದಿದೆ. 57 ಜನ ಗಾಯಗೊಂಡಿದ್ದಾರೆ. ಅವರಲ್ಲಿ ಗಂಭೀರವಾಗಿ ಗಾಯಗೊಂಡ ಅನೇಕರಿದ್ದಾರೆ. ಇದರರ್ಥ ಈ ಸಾವು ನೋವುಗಳ ಸಂಖ್ಯೆನೂ ಹೆಚ್ಚಾಗಬಹುದು. ನಮ್ಮ ರಕ್ಷಣಾ ಪಡೆಗಳು ಭಾರತದ ಕಡೆಯಿಂದ ಭಯೋತ್ಪಾದಕ ಶಿಬಿರಗಳ ಮೇಲೆ ದಾಳಿ ಮಾಡಿದ್ವು. ಅದಾದ ಕೆಲವೇ ನಿಮಿಷಗಳ ನಂತರ ಪಾಕಿಸ್ತಾನಕ್ಕೆ ಮಾಹಿತಿ ಸಿಕ್ಕಾಗ ಅದು ಶೆಲ್ ದಾಳಿ ಶುರು ಮಾಡಿತು. ಪಾಕಿಸ್ತಾನಿ ಸೇನೆ ನಮ್ಮ ನಾಗರಿಕರ ಮೇಲೆ ಮಾರ್ಟರ್ ಶೆಲ್ ದಾಳಿ ಆರಂಭಿಸಿದೆ. ಇದು ಹಲವು ಸ್ಥಳಗಳಲ್ಲಿ ಸಂಭವಿಸಿತಾದ್ರೂ ಅದರ ಹೆಚ್ಚು ಪರಿಣಾಮ ಪೂಂಚ್ನಲ್ಲಿ ಕಾಣಿಸಿದೆ. ನಾಗರಿಕರು ಮತ್ತು ಅವರ ಮನೆಗಳ ಮೇಲೆ ದಾಳಿ ಮಾಡಲಾಗ್ತಿದೆ. ಹಲವಾರು ಮನೆಗಳು ಮತ್ತು ವಾಹನಗಳು ಸುಟ್ಟು ಭಸ್ಮವಾಗಿವೆ. ಈ ಘಟನೆಯಲ್ಲಿ 5 ಮಕ್ಕಳು ಗಾಯಗೊಂಡು 2 ಸಾವನ್ನಪ್ಪಿದ್ದಾರೆ. ಕುಪ್ವಾರದ ಕರ್ಣಾ ಸೆಕ್ಟರ್ನಲ್ಲೂ ಕೆಲ ಮನೆಗಳು ಸುಟ್ಟು ಹೋಗಿದೆ. ಜಮ್ಮು, ರಾಜೌರಿ, ಪೂಂಚ್, ಸಾಂಬಾ ಮತ್ತು ಕಥುವಾದಲ್ಲಿನ ಎಲ್ಲ ಶಾಲೆಗಳನ್ನ ಸದ್ಯಕ್ಕೆ ಮುಚ್ಚಬೇಕು ಅಂತ ಆದೇಶ ಹೊರಡಿಸಲಾಗಿದೆ. ಅವರು ಶಾಲೆಗಳ ಮೇಲೂ ದಾಳಿ ಮಾಡುವ ಸಾಧ್ಯತೆ ಇದೆ. 14 ದಿನಗಳಿಂದ ನಿರಂತರವಾಗಿ ಕದನ ವಿರಾಮ ಉಲ್ಲಂಘನೆ ನಡೀತಾ ಇದೆ. ಆದರೆ ಮೇ 7ರಂದು ನಡೆದ ಆಪರೇಷನ್ ಸಿಂಧೂರ್ ನಂತರ ಪಾಕಿಸ್ತಾನ ಹೆಚ್ಚಿನ ಹಾನಿಕಾರಕ ಶೆಲ್ ದಾಳಿ ಆರಂಭಿಸಿದೆ. ಜಮ್ಮು, ಉರಿ, ತಂಗ್ದರ್ ಮತ್ತು ಕುಪ್ವಾರಗಳಲ್ಲಿ ಗುಂಡಿನ ಚಕಮಕಿ ನಡೀತಿದೆ ಅಂತ ತಿಳಿದು ಬಂದಿದೆ. ಪಾರಂಪರಿಕ ತಾಣವಾಗಿರುವ ಪೂಂಚ್ ಕೋಟೆ ಕೂಡ ಹಾನಿಗೊಳಗಾಗಿದೆ. ಈಗಿನ ಸ್ಥಿತಿ ನೋಡಿದ್ರೆ ಪಾಕಿಸ್ತಾನದಿಂದ ವಿವೇಚನಾ ರಹಿತ ಗುಂಡಿನ ದಾಳಿ ನಡೀತಾ ಇದೆ. 2 ಮಕ್ಕಳು ಸಾವನ್ನಪ್ಪಿರೋ ಬಗ್ಗೆನೂ ವರದಿಗಳಿವೆ. ಮಂಕೋಟ್ನಲ್ಲಿ ಮನೆಯ ಗೋಡೆಗಳು ಸಂಪೂರ್ಣವಾಗಿ ಬಿದ್ದಿವೆ. ದಂಪತಿ ಸಾವನ್ನಪ್ಪಿದ್ದಾರೆ. ಅವರ ಮಗಳು ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾಳೆ. ಜನ ಈಗ ನಿಧಾನವಾಗಿ ಜಮ್ಮುವಿನ ಕಡೆಗೆ ವಲಸೆ ಹೋಗ್ತಿದ್ದಾರೆ. ತಮ್ಮ ಮನೆಗಳನ್ನ ಬಿಡಬೇಕಾದ ಅನಿವಾರ್ಯತೆ ಅವರಿಗೆ ಎದುರಾಗಿದೆ. ಸರ್ಕಾರ ಅವರಿಗೆ ಸುರಕ್ಷಿತ ಸ್ಥಳಗಳಿಗೆ ಹೋಗೋಕೆ ಹೇಳ್ತಿದೆ. ಹಾಗಂತ ಜಮ್ಮುವಿನಲ್ಲಿ ಶೆಲ್ ದಾಳಿ ನಡೀತಿಲ್ಲ ಅಂತಲ್ಲ. ಜಮ್ಮು, ರಾಜೌರಿ, ಪೂಂಚ್, ಸಾಂಬಾ ಮತ್ತು ಕಥುವಾಗಳಲ್ಲಿ ಗಡಿ ಆಚೆಯಿಂದ ಶೆಲ್ ದಾಳಿ ನಡೆದಿರುವ ವರದಿಗಳಿವೆ. ಅರಣ್ಯ ಸಿಬ್ಬಂದಿನೂ ಗಾಯಗೊಂಡಿದ್ದಾರೆ ಅನ್ನೋ ವರದಿಗಳು ಬಂದಿದೆ. ಇದಲ್ಲದೆ ಕೆಲವು ಅಂಗಡಿಕಾರರು ಕೂಡ ಬಲಿಯಾಗಿದ್ದಾರೆ. ಪೂಂಚ್ನ ಸಿಂಡಿಕೇಟ್ ಚೌಕ್ನಲ್ಲಿ ತನ್ನ ಅಂಗಡಿಯನ್ನ ತೆರೆಯೋಕೆ ಹೋಗಿದ್ದ ವ್ಯಕ್ತಿ ಶೆಲ್ ದಾಳಿಗೆ ಬಲಿಯಾಗಿದ್ದಾನೆ. ಅಲ್ಲಿ ಸೇರಿದ ಅನೇಕ ಜನ 1999ರಿಂದ ಪಾಕಿಸ್ತಾನದಿಂದ ಇಂತಹ ಶೆಲ್ ದಾಳಿಯನ್ನ ನಾವು ನೋಡಿರ್ಲಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಇದು ಸ್ಪಷ್ಟ ಆಕ್ರಮಣವಾಗಿದೆ. ಪಾಕಿಸ್ತಾನ ಮತ್ತೊಮ್ಮೆ ಯುದ್ಧದಂತೆ ನಾಗರಿಕರ ಮೇಲೆ ದಾಳಿ ಮಾಡೋಕೆ ಪ್ರಾರಂಭಿಸಿದೆ. ಹಾಗಾದ್ರೆ ಈಗ ಏನ್ ಮಾಡಬೇಕು? ನಾಗರಿಕರ ಮೇಲೆ ನಿರಂತರವಾಗಿ ದಾಳಿಗಳು ನಡೀತಿವೆ. PRO ಡಿಫೆನ್ಸ್ ನಾರ್ದರ್ನ್ ಕಮಾಂಡ್ ಅವರ ಟ್ವೀಟ್: ಪಾಕಿಸ್ತಾನ ಸೇನೆ ನಿಯಂತ್ರಣ ರೇಖೆಯಾದ್ಯಂತ ಪೋಸ್ಟ್ಗಳಿಂದ ಶೆಲ್ ದಾಳಿ ಸೇರಿದಂತೆ ಅನಿಯಂತ್ರಿತ ದಾಳಿ ನಡೆಸಿದೆ ಅಂತ ಹೇಳಿದೆ. ಪಾಕಿಸ್ತಾನ ಏನ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ ಅವರು ಮಾಹಿತಿ ನೀಡಿದ್ದಾರೆ. ಪಾಕಿಸ್ತಾನದ ಈ ಪ್ರತಿಕ್ರಿಯೆ ಸಮರ್ಥನೀಯವಾಗಿರಲಿಲ್ಲ ಅಂತ ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಹೇಳಿದ್ದಾರೆ. ಪಾಕಿಸ್ತಾನ ಭಾರತದ ನಾಗರಿಕರ ಮೇಲೆ ದಾಳಿ ಮಾಡ್ತಾ ಇದೆ. ಅದು ಭಯೋತ್ಪಾದಕ ಶಿಬಿರಗಳ ವಿರುದ್ಧ ಕ್ರಮ ಕೈಗೊಳ್ಳದ ಕಾರಣ ನಾಗರಿಕರ ಮೇಲಿನ ದಾಳಿಗೆ ಪ್ರತಿಯಾಗಿ ಭಾರತ ಭಯೋತ್ಪಾದಕ ಶಿಬಿರಗಳ ಮೇಲೆ ದಾಳಿ ಮಾಡಿತು. ಆದರೆ ಬುದ್ಧಿ ಕಲಿಯದ ಪಾಕಿಸ್ತಾನ ಮತ್ತೊಮ್ಮೆ ನಾಗರಿಕರನ್ನ ಗುರಿಯಾಗಿಸಿದೆ. ಪೂಂಚ್ನಲ್ಲಿ ಸಾವಿಗೀಡಾದ ಜನರಿಗೆ ನ್ಯಾಯ ಸಿಗತ್ತಾ? ಅವರಿಗೆ ನ್ಯಾಯ ಸಿಗುವಂತೆ ಭಾರತ ಸರ್ಕಾರ ಏನ್ ಮಾಡುತ್ತೆ ಅಂತ ಕಾತ್ ನೋಡ್ಬೇಕು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.